ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಟಾಪಿಕ್ ಇಫ್ ಸ್ಟೇಟ್ಮೆಂಟ್ಸ್. ಇಟ್ ಈಸ್ ಯೂಸ್ ಟು ಎಕ್ಸಿಕ್ಯೂಟ್ ಅ ಬ್ಲಾಕ್ ಆಫ್ ಕೋಡ್ ಓನ್ಲಿ ವೆನ್ ಅ ಕಂಡೀಷನ್ ಈಸ್ ಟ್ರೂ. ನಾವು ಕೊಟ್ಟಿರುವ ಕಂಡೀಷನ್ ಟ್ರೂ ಆದಾಗ ಮಾತ್ರ ಒಂದು ಬ್ಲಾಕ್ ಆಫ್ ಕೋಡ್ ಎಕ್ಸಿಕ್ಯೂಟ್ ಆಗಬೇಕು ಅಂದರೆ ಇಫ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀವಿ. ಇದರ ಸಿಂಟ್ಯಾಕ್ಸ್ ಹೇಗಿರುತ್ತೆ? ಇಫ್ ಅದರೊಳಗಡೆ ಕಂಡೀಷನ್ನ ಹಾಕ್ತೀವಿ, ಬ್ರ್ಯಾಕೆಟ್ಸ್ ಓಪನ್ ಆಗುತ್ತೆ, ಹಾಗೆ ಅದರೊಳಗಡೆ ನಮಗೆ ಬೇಕಾದಂತಹ ಸ್ಟೇಟ್ಮೆಂಟ್ಸ್ಗಳನ್ನು ಹಾಕ್ತೀವಿ, ದೆನ್ ಬ್ರ್ಯಾಕೆಟ್ ಕ್ಲೋಸ್ ಆಗುತ್ತೆ. ಯಾವಾಗ ನಾವು ಕೊಟ್ಟಿರುವ ಕಂಡೀಷನ್ ಟ್ರೂ ಆಗುತ್ತೆ ಆವಾಗ ಆ ಬ್ರ್ಯಾಕೆಟ್ಸ್ ಒಳಗಡೆ ಇರುವಂತಹ ಸ್ಟೇಟ್ಮೆಂಟ್ಸ್ಗಳು ಎಕ್ಸಿಕ್ಯೂಟ್ ಆಗುತ್ತೆ. ಬನ್ನಿ ಪ್ರಾಕ್ಟಿಕಲ್ ಆಗಿ ಅದನ್ನು ಹೇಗೆ ಮಾಡೋದು ಅನ್ನೋದನ್ನ ಕೋಡ್ನಲ್ಲಿ ಚೆಕ್ ಮಾಡೋಣ. ಓಕೆ, ನಾನಿವಾಗ ಇಲ್ಲಿ ಇಫ್ ಸ್ಟೇಟ್ಮೆಂಟ್ ಅನ್ನೋ ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದೀನಿ, ಮೇನ್ ಮೆಥಡನ್ನು ಕ್ರಿಯೇಟ್ ಮಾಡಿದ್ದೀನಿ. ಇಷ್ಟು ದಿವಸ ನಾವು ವರ್ಕ್ ಮಾಡಬೇಕಾದ್ರೆ ವೇರಿಯೇಬಲ್ನ ಡೈರೆಕ್ಟ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ವಿ, ಲೈಕ್ ಇಂಟ್ ಎ ಈಸ್ ಈಕ್ವಲ್ ಟು 30 ಆ ರೀತಿಯಲ್ಲಿ. ಬಟ್ ಇವಾಗ ನಮಗೆ ಸ್ಕ್ಯಾನರ್ ಕ್ಲಾಸನ್ನು ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಲ್ವಾ, ಅದಕ್ಕೋಸ್ಕರ ನಾನಿವತ್ತು ನಮ್ಮ ಪ್ರೋಗ್ರಾಮ್ನಲ್ಲಿ ಸ್ಕ್ಯಾನರ್ ಕ್ಲಾಸನ್ನು ಯೂಸ್ ಮಾಡಿಕೊಂಡು ಇನ್ಪುಟ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಸೊ ಸ್ಕ್ಯಾನರ್ ಕ್ಲಾಸನ್ನು ಯೂಸ್ ಮಾಡಬೇಕು ಅಂದರೆ ಸ್ಕ್ಯಾನರ್ ಕ್ಲಾಸ್ ಯಾವ ಒಂದು ಪ್ಯಾಕೇಜ್ನ ಒಳಗಿದೆ ಆ ಪ್ಯಾಕೇಜನ್ನು ಇಂಪೋರ್ಟ್ ಮಾಡ್ಕೋಬೇಕು. ಇಲ್ಲಿ ಇಂಪೋರ್ಟ್ ಮಾಡಿದ್ದೀನಿ, ಇಂಪೋರ್ಟ್ java.utl.scanner ಅಂತ. ಆಮೇಲೆ ಅದಕ್ಕೆ ನಾವು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕು. ಸೊ ಆಬ್ಜೆಕ್ಟನ್ನು ಕೂಡ ಕ್ರಿಯೇಟ್ ಮಾಡಿದ್ದೀನಿ. ನಮ್ಮ ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ಯೂಸರ್ ಇಂದ ಏಜ್ ಅನ್ನ ಇನ್ಪುಟ್ ಆಗಿ ಅಕ್ಸೆಪ್ಟ್ ಮಾಡಿಕೊಂಡು ನಾವು ಕೊಟ್ಟಿರುವಂತಹ ಏಜ್ ಗ್ರೇಟರ್ ದೆನ್ 18 ಆದ್ರೆ ಎಲಿಜಿಬಲ್ ಫಾರ್ ವೋಟ್ ಅಂತ ಅದು ಪ್ರಿಂಟ್ ಆಗಬೇಕು. ಓಕೆನಾ? ಸೊ ಆಲ್ರೆಡಿ ನಾನು ಜಾವಾ ಇದು ಸ್ಕ್ಯಾನರ್ ಕ್ಲಾಸ್ ಅನ್ನು ಯೂಸ್ ಮಾಡ್ಕೊಳ್ಳೋಕೆ ಇಂಪೋರ್ಟ್ ಸ್ಟೇಟ್ಮೆಂಟ್ ಹಾಕಿದ್ದೀನಿ, ಹಾಗೆ ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಇವಾಗ ಇನ್ಪುಟ್ ನ ಅಕ್ಸೆಪ್ಟ್ ಮಾಡೋದಕ್ಕೆ ಏಜ್ ಅನ್ನೋದು ಇಂಟೀಜರ್ ಆಗುತ್ತೆ. ಸೊ ಇಂಟ್ ಏಜ್ ಇಸ್ ಈಕ್ವಲ್ ಟು ಸ್ಕ್ಯಾನರ್ ಕ್ಲಾಸ್ನ ಹೇಗೆ ಯೂಸ್ ಮಾಡೋದು, SC ಡಾಟ್ ಇಂಟೀಜರನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ನಾವು ನೆಕ್ಸ್ಟ್ ಇಂಟ್ ಮೆಥಡನ್ನು ಯೂಸ್ ಮಾಡ್ತೀವಿ. ಓಕೆ, ಇದು ಇನ್ಪುಟ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಆಯಿತು. ಆಮೇಲೆ ಇಫ್ ಕಂಡೀಷನ್ನ ಸಿಂಟ್ಯಾಕ್ಸ್ ಗೊತ್ತು ನಮಗೆ, ಇಫ್ ಸ್ಟೇಟ್ಮೆಂಟ್ ಇದು ಇಫ್ ಕಂಡೀಷನ್ ಹಾಕಬೇಕು, ಆಮೇಲೆ ಬ್ರಾಕೆಟ್ಸ್ ಓಪನ್ ಆಗುತ್ತೆ, ಅದರೊಳಗಡೆ ನಮ್ಮ ಸ್ಟೇಟ್ಮೆಂಟ್ಸ್ಗಳನ್ನು ಬರಿಬೇಕು. ಕಂಡೀಷನ್ ಏನು ಕೊಡ್ತಾ ಇದ್ದೀನಿ ಅಂದರೆ ಏಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18, ಇದು ನನ್ನ ಕಂಡೀಷನ್. ಈ ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಟ್ರೂ ಆದರೆ ಏನಾಗಬೇಕು ಅಂದರೆ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ LN ಡಬಲ್ ಕೋಟ್ಸಲ್ಲಿ ನಾನು ಎಲಿಜಿಬಲ್ ಫಾರ್ ವೋಟ್ ಅಂತ ಹಾಕ್ತೀನಿ. ಎಲಿಜಿಬಲ್ ಫಾರ್ ವೋಟ್. ಈ ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಟ್ರೂ ಆದರೆ ಈ ಪರ್ಟಿಕ್ಯುಲರ್ ಪ್ರಿಂಟಿಂಗ್ ಸ್ಟೇಟ್ಮೆಂಟು ಪ್ರಿಂಟ್ ಆಗುತ್ತೆ. ಒಂದು ವೇಳೆ ಫಾಲ್ಸ್ ಆದರೆ ಏನು ಪ್ರಿಂಟ್ ಆಗಲ್ಲ. ಸೊ ಇಫ್ ಸ್ಟೇಟ್ಮೆಂಟ್ ಅದೇ ರೀತಿ ವರ್ಕ್ ಮಾಡುತ್ತೆ ತಾನೇ. ನಾವು ಕೊಟ್ಟಿರುವಂತಹ ಕಂಡೀಷನ್ ಟ್ರೂ ಆದರೆ ಅದು ಯಾವ ಒಂದು ಸ್ಟೇಟ್ಮೆಂಟ್ ಈ ಒಂದು ಬ್ರಾಕೆಟ್ ಒಳಗಡೆ ಇರುತ್ತೆ ಅದು ಎಕ್ಸಿಕ್ಯೂಟ್ ಆಗುತ್ತೆ ಅಲ್ವಾ. ಒಂದು ಪರ್ಟಿಕ್ಯುಲರ್ ಬ್ಲಾಕ್ ಆಫ್ ಕೋಡ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಾವು ಇಫ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡ್ತೀವಿ. ಇವಾಗ ನಾನು ರನ್ ಮಾಡಿದಾಗ ಓಕೆ, ಇಲ್ಲೂ ಇನ್ನೊಂದು ನಾನು ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಅನ್ನ ಹಾಕ್ತೀನಿ, ಎಂಟರ್ ಏಜ್ ಅಂತ. ಎಂಟರ್ ಏಜ್ ಅಂತ ಒಂದು ಸ್ಟೇಟ್ಮೆಂಟ್ ಹಾಕಿದ್ದೀನಿ. ನಾನು ರನ್ ಮಾಡಿದಾಗ ಏನಾಗುತ್ತೆ, ಮೊದಲು ಈ ಒಂದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿ ಎಂಟರ್ ಏಜ್ ಅಂತ ನಮಗೆ ಔಟ್ಪುಟ್ ಕನ್ಸೋಲಲ್ಲಿ ಕಾಣುತ್ತೆ. ಆವಾಗ ನಾವು ಇನ್ಪುಟ್ ಅನ್ನ ಕೊಡ್ತೀವಿ. ಇನ್ಪುಟ್ ಕೊಟ್ಟಾಗ ಸಿಸ್ಟಮ್ ಡಾಟ್ ಇನ್ ಏನ್ ಮಾಡುತ್ತೆ, ಕೀಬೋರ್ಡ್ ಇಂದ ನಾವು ಕೊಟ್ಟಿರುವಂತ ಇನ್ಪುಟ್ ನ ತಗೊಂಡು SC ಅಲ್ಲಿ ಹಾಕಿ SC ಇಂದ ಅದು ಈ ಕಡೆ ಬಂದು ಇಲ್ಲಿಂದ ನೆಕ್ಸ್ಟ್ ಇಂಟ್ ಅನ್ನೋದು ಏಜ್ ಅಲ್ಲಿ ಹೋಗಿ ಸ್ಟೋರ್ ಮಾಡುತ್ತೆ. ಮೆಮೊರಿನಲ್ಲಿ ಏಜ್ ಇಸ್ ಈಕ್ವಲ್ ಟು ನಾವು ಕೊಟ್ಟಿರುವಂತಹ ಏಜ್, ಫಾರ್ ಎಕ್ಸಾಂಪಲ್ 20 ಆದರೆ ಏಜ್ ಇಸ್ ಈಕ್ವಲ್ ಟು 20 ಅಂತ ಸ್ಟೋರ್ ಆಗುತ್ತೆ. ಆಮೇಲೆ ಇಫ್ ಏಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18, ನಾವು ಕೊಟ್ಟಿರುವಂತಹ ಇನ್ಪುಟ್ 18ಗಿಂತ ದೊಡ್ಡದಾಗಿದ್ರೆ ಅಥವಾ ಈಕ್ವಲ್ ಟು 18 ಆಗಿದ್ರೆ ಈ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ, ಇಲ್ಲ ಅಂದ್ರೆ ಏನು ಪ್ರಿಂಟ್ ಆಗಲ್ಲ. ರನ್ ಮಾಡೋಣ ಅಲ್ವಾ. ಓಕೆ, ಎಂಟರ್ ಏಜ್ ನಾನು 20 ಅಂತ ಕೊಡ್ತಾ ಇದ್ದೀನಿ. 20 ಅಂತ ಕೊಟ್ಟು ಎಂಟರ್ ಮಾಡಿದಾಗ ಏನಾಗಬೇಕು, 20 ಅನ್ನೋದು ಏಜ್ ಗ್ರೇಟರ್ ದೆನ್ 18 ಅಲ್ವಾ. ಸೊ ಎಲಿಜಿಬಲ್ ಫಾರ್ ವೋಟ್ ಅಂತ ಬರಬೇಕು ನಮಗೆ ಔಟ್ಪುಟ್ ಅಲ್ಲಿ. ನಾನು ಎಂಟರ್ ಮಾಡ್ತಾ ಇದ್ದೀನಿ, ಎಲಿಜಿಬಲ್ ಫಾರ್ ವೋಟ್ ಅಂತ ಬಂತು. ಇನ್ನೊಮ್ಮೆ ನಾನು ಇದನ್ನ ರನ್ ಮಾಡ್ತಾ ಇದ್ದೀನಿ. ಇವಾಗ ಇಫ್ ಸ್ಟೇಟ್ಮೆಂಟ್ ಅಲ್ಲಿ ಇರುವಂತಹ ಕಂಡೀಷನ್ ಟ್ರೂ ಆದ್ರೆ ಅದರಲ್ಲಿರುವಂತಹ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಯಿತು. ಒಂದ್ ವೇಳೆ ಫಾಲ್ಸ್ ಆದ್ರೆ ಏನಾಗುತ್ತೆ, ಇನ್ನೊಮ್ಮೆ ರನ್ ಮಾಡ್ತೀನಿ. ಏಜ್ ಅನ್ನ ನಾನು 11 ಅಂತ ಕೊಡ್ತೀನಿ. 11 ಕೊಟ್ಟು ಎಂಟರ್ ಮಾಡ್ತಾ ಇದ್ದೀನಿ. ಸೊ ಏನು ಪ್ರಿಂಟ್ ಆಗಲ್ಲ. ಅರ್ಥ ಆಯ್ತಲ್ವಾ? ಓಕೆ, ಇವತ್ತಿನ ಕ್ಲಾಸ್ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಚಾನೆಲ್ ಅನ್ನ ಸಪೋರ್ಟ್ ಮಾಡಿ.
Thank you. See you in the next video.